ಉಪವಾಸ ಕಾಲದ 40ನೇ ದಿನದ ಆಧ್ಯಾತ್ಮಿಕ ಚಿಂತನೆ. ಇಂದು ನಾವು ಉಪವಾಸ ಕಾಲದ 40 ದಿನಗಳ ಸುದೀರ್ಘ ಪಯಣದ ಅಂತಿಮ ಘಟ್ಟಕ್ಕೆ ತಲುಪಿದ್ದೇವೆ. ಬೈಬಲ್ನಲ್ಲಿ 40 ಎಂಬ ಸಂಖ್ಯೆಯು ಪೂರ್ಣತೆಯನ್ನು ಸೂಚಿಸುತ್ತದೆ. ಯೇಸು ಸ್ವಾಮಿ ಮರುಭೂಮಿಯಲ್ಲಿ 40 ದಿನಗಳ ಕಾಲ ಪ್ರಾರ್ಥನೆ ಮತ್ತು ಉಪವಾಸದ ಮೂಲಕ ಸೈತಾನನ ಶೋಧನೆಗಳನ್ನು ಜಯಿಸಿ ತಮ್ಮ ಸಾರ್ವಜನಿಕ ಸೇವೆಗೆ ಸಿದ್ಧರಾದರು. ಇಂದು ನಮ್ಮ 40 ದಿನಗಳ ಶಿಸ್ತು ಮುಕ್ತಾಯಗೊಂಡು ನಾವು ಅತ್ಯಂತ ಪವಿತ್ರವಾದ ಪವಿತ್ರವಾರಕ್ಕೆ ಕಾಲಿಡುತ್ತಿದ್ದೇವೆ. ಯೇಸು ಮರುಭೂಮಿಯಲ್ಲಿ ಕಳೆದ 40 ದಿನಗಳು ಕೇವಲ ಮೌನವಾಗಿರಲಿಲ್ಲ. ಅದು ದೈಹಿಕ ಹಸಿವು ಮತ್ತು ಆಧ್ಯಾತ್ಮಿಕ ಬಲದ ನಡುವಿನ ಹೋರಾಟವಾಗಿತ್ತು. ನಮ್ಮ ಈ 40 ದಿನಗಳ ಪಯಣವು ನಮ್ಮ ಆತ್ಮದ ಶುದ್ಧೀಕರಣಕ್ಕೆ ಎಷ್ಟು ಸಹಕಾರಿಯಾಗಿದೆ. ನಾವು ಅನುಭವಿಸಿದ ಸಣ್ಣಪುಟ್ಟ ತ್ಯಾಗಗಳು ನಮ್ಮನ್ನು ದೇವರಿಗೆ ಹತ್ತಿರ ಮಾಡಿವೆ ಎಂದು ನಂಬೋಣ. ಇಂದು ನಮ್ಮ ಮರುಭೂಮಿ ವಾಸ ಮುಗಿದು ಜೆರುಸಲೇಮಿನ ಹಾದಿ ತೆರೆದಿದೆ. ಉಪವಾಸದ ನಿಜವಾದ ಗುರಿ ತೂಕ ಇಳಿಸುವುದಲ್ಲ, ಅದು ಕೇವಲ ಆಹಾರ ಬಿಡುವುದಲ್ಲ, ಬದಲಾಗಿ ನಮ್ಮ ಹೃದಯವನ್ನು ಬದಲಾಯಿಸಿಕೊಳ್ಳುವುದು. ಈ 40 ದಿನಗಳ ನಂತರ ನಮ್ಮಲ್ಲಿ ತಾಳ್ಮೆ, ಪ್ರೀತಿ ಮತ್ತು ಕ್ಷಮಿಸುವ ಗುಣ ಹೆಚ್ಚಾಗಿದೆಯೇ? ನಮ್ಮೊಳಗಿನ ಹಳೆಯ ಮನುಷ್ಯನನ್ನು ಕಳಚಿ ಹಾಕಿ ಕ್ರಿಸ್ತನ ಪ್ರೀತಿಯಲ್ಲಿ ಹೊಸಬರಾಗಲು ಇಂದು ಸಂಕಲ್ಪ ಮಾಡೋಣ. ಮರುಭೂಮಿಯ ಶಾಂತಿ ಈಗ ಮುಗಿದಿದೆ. ಇನ್ನು ಮುಂದೆ ಯೇಸುವಿನ ಪಾಲಿಗೆ ಕಷ್ಟದ ಹಾದಿ, ಗೆತ್ಸೆಮನೆ ತೋಟದ ವೇದನೆ, ಶಿಲುಬೆಯ ಭಾರ ಮತ್ತು ಮರಣದ ಹಾದಿ ನಮಗಾಗಿ ಕಾಯುತ್ತಿದೆ. ಈ 40ನೇ ದಿನವು ನಮ್ಮನ್ನು ಆ ಮಹಾತ್ಯಾಗಕ್ಕೆ ಸಾಕ್ಷಿಯಾಗಲು ಸಿದ್ಧಪಡಿಸುತ್ತದೆ. ನನ್ನ ಇಚ್ಛೆಯಲ್ಲ, ನಿನ್ನ ಇಚ್ಛೆಯೇ ಆಗಲಿ ಎಂಬ ಯೇಸುವಿನ ಶರಣಾಗತಿಯ ಭಾವ ನಮ್ಮದಾಗಲಿ. ಯೇಸು ತನ್ನ ಮರಣಕ್ಕೆ ಮುನ್ನ ಶಿಷ್ಯರ ಪಾದಗಳನ್ನು ತೊಳೆದು ಸೇವೆಯ ಮಹತ್ವವನ್ನು ಸಾರಿದರು. ಈ 40 ದಿನಗಳ ಉಪವಾಸವು ನಮ್ಮನ್ನು ಹೆಚ್ಚು ನಮ್ರರನ್ನಾಗಿ ಮಾಡಿರಬೇಕು. ಈ ದಿನದಿಂದ ನಾವು ಇತರರ ಸೇವೆಯಲ್ಲಿ ದೇವರನ್ನು ಕಾಣುವ ಮತ್ತು ದೀನದಲಿತರಿಗೆ ಸಹಾಯ ಮಾಡುವ ಸಂಕಲ್ಪವನ್ನು ಮಾಡೋಣ. ಪರಮ ಕೃಪಾಳು ದೇವರೇ, ಈ 40 ದಿನಗಳ ಉಪವಾಸದ ಪಯಣದಲ್ಲಿ ನಮ್ಮನ್ನು ನಡೆಸಿದ್ದಕ್ಕಾಗಿ ನನಗೆ ಸ್ತೋತ್ರಗಳು. ನಮ್ಮ ಅಹಂಕಾರ ಮತ್ತು ಪಾಪಗಳನ್ನು ನಿನ್ನ ಪಾದಕ್ಕೆ ಅರ್ಪಿಸ್ತಾ ಇದ್ದೇವೆ. ಪವಿತ್ರ ವಾರವನ್ನು ಭಕ್ತಿ ಮತ್ತು ನಮ್ರತೆಯಿಂದ ಆಚರಿಸಲು ನಮಗೆ ಸಹಾಯ ಮಾಡು. ಶಿಲುಬೆಯ ಹಾದಿಯಲ್ಲಿ ನಿನ್ನನ್ನು ಅನುಸರಿಸುವ ಧೈರ್ಯ ನೀಡು ಮತ್ತು ನಿನ್ನ ಪುನರುತ್ಥಾನದ ಬೆಳಕಿನಲ್ಲಿ ನಮಗೆ ಹೊಸ ಜೀವನವನ್ನು ದಯಪಾಲಿಸು. ಆಮೇನ್.